ಮಂಜಣ್ಣರೇ, ಇವತ್ತು ಏನು ನಿಮ್ಮ ಕಣ ಹಿತ್ತಲಲ್ಲಿ ಅಡಿಕೆ ಗೋಟನ್ನ ತುಂಬ್ತಾ ಇದ್ದೀರಾ, ಪ್ಯಾಕೆಟ್ ಮಾಡಿಸ್ತಾ ಇದ್ದೀರಾ. ನಮಗೆ ಈ ಅಡಿಕೆ ಗೋಟು ನೀವು ಗೋಟು ಆರೋಗ್ಯದ ಹಾಗೆ ಆಗಲಿ ಅಥವಾ ಪ್ಯಾಕೆಟ್ ಮಾಡೋದಾಗಲಿ ಇದ್ರ ಬಗ್ಗೆ ಮಾಹಿತಿ ಕೊಡಿ. ಈ ಗೋಟು ಎಲ್ಲಿಂದ ತಂದಿದ್ರಿ ಮತ್ತೆ ಯಾವಾಗ ಇದನ್ನ ಆರೋಗ್ತೀರಾ? ಗೋಟು ನಾವು ತೊಡರ್ನಾಳ ಅಂತ ತೊಡರ್ನಾಳಲ್ಲಿ. ಗೋಟು ಆಯ್ಕೆ ಮಾಡ್ಬೇಕಾದ್ರೆ ಯಾವ ವಿಧಾನ ಅನುಸರಿಸಬೇಕಾಗತ್ತೆ? ತೋಟ ಒಂದು ಹಳೆ ತೋಟ ಆಗಿರ್ಬೇಕು, 40-50 ವರ್ಷ ತೋಟ. ಪ್ಲಸ್ ಕೊಳೆ ರೋಗ, ಇಡಿ ಮುಂಡಿಗೆ ರೋಗ, ಆ ರೋಗ ಇರಬಾರ್ದು ತೋಟದಲ್ಲಿ ಇರಬಾರ್ದು. ಇರುತ್ತೆ ಅಂದ್ರೆ ಒಂದು ಕಮ್ಮಿ ಇರಬೇಕು. ಕಮ್ಮಿ ಇದ್ರೆ ಅಂತ ತೋಟ ಆಯ್ಕೆ ಮಾಡ್ಕೊಂಡು ನಾವೇ ತೋಟನ ಗೋಟ ಕೊಯ್ಸ್ಕೊಂಡು ತಗೊಂಬಂದು ಇಲ್ಲಿ ಚೀಲದಲ್ಲಿ ಕಟ್ಟಿ ಹಾಕ್ತೀವಿ. ಈ ಅಡಿಕೆ ಗೋಟು ಕೊಯ್ಲು ಮಾಡ್ತಾರಲ್ಲ, 4 ಸರಿ ಕೊಯ್ಲು ಮಾಡ್ತಾರೆ. ಎಷ್ಟನೇ ಕೊಯ್ಲಲ್ಲಿ ಅಡಿಕೆ ಗೋಟ್ನ ಆರಿಸ್ಕೋಬೇಕು? ಡಿಸೆಂಬರ್ ಜನವರಿ ಸೂಕ್ತ ಅನುಸರಿಸಬೇಕಾಗತ್ತೆ. ತೋಟ ಒಂದು ಹಳೆ ತೋಟ ಆಗಿರ್ಬೇಕು, 40-50 ವರ್ಷ ತೋಟ. ಪ್ಲಸ್ ಕೊಳೆ ರೋಗ, ಇಡಿ ಮುಂಡಿಗೆ ರೋಗ, ಆ ರೋಗ ಇರಬಾರ್ದು ತೋಟದಲ್ಲಿ ಇರಬಾರ್ದು. ಇರುತ್ತೆ ಅಂದ್ರೆ ಒಂದು ಕಮ್ಮಿ ಇರಬೇಕು. ಕಮ್ಮಿ ಇದ್ರೆ ಅಂತ ತೋಟ ಆಯ್ಕೆ ಮಾಡ್ಕೊಂಡು ನಾವೇ ತೋಟನ ಗೋಟ ಕೊಯ್ಸ್ಕೊಂಡು ತಗೊಂಬಂದು ಇಲ್ಲಿ ಚೀಲದಲ್ಲಿ ಕಟ್ಟಿ ಹಾಕ್ತೀವಿ. ಈ ಅಡಿಕೆ ಗೋಟು ಕೊಯ್ಲು ಮಾಡ್ತಾರಲ್ಲ, 4 ಸರಿ ಕೊಯ್ಲು ಮಾಡ್ತಾರೆ. ಎಷ್ಟನೇ ಕೊಯ್ಲಲ್ಲಿ ಅಡಿಕೆ ಗೋಟ್ನ ಆರಿಸ್ಕೋಬೇಕು? ಡಿಸೆಂಬರ್ ಜನವರಿ ಸೂಕ್ತ. ಅದಂದ್ರೆ ಈಗ ಮಳ್ಳಲ್ಲಿ ಆರೋಯ್ಬೋದು ಒಂದು, ಹಂಗೆ ಗೋಣಿ ಚೀಲದಲ್ಲಿ ಕಟ್ಟಿ ನೆಳ್ಳಲ್ಲಿ ಇಡ್ಬೋದು. ಎರಡು ವಿಧಾನ ಮಾಡ್ಕೋಬಹುದು. ಮಳ್ಳಲ್ಲಿ ಅಂತ ಅಂದ್ರೆ ಕೆಳಗಡೆ ಒಂದು ಮಡಿ ಮಾಡ್ದಂಗ್ ಮಾಡ್ಕೊಂಡ್ಬಿಟ್ಟು ಕೆಳಗಡೆ ಒಂದು ಯಾವ್ದಾರ ಪ್ಲಾಸ್ಟಿಕ್ ಶೀಟ್ ಏನಾರ ಹಾಕ್ಬಿಟ್ಟು ಅದ್ರ ಮೇಲೆ ಮಳ್ಳಾಕಿ ಮತ್ತೆ ಒಂದು ಸ್ವಲ್ಪ ಮತ್ತೆ ಬೋಟ್ ಎಲ್ಲ ಅಳ್ಳಿಬಿಟ್ಟು ಮತ್ತೆ ಒಂದು 4 ಪೆಟ್ಟು ಮಳ್ಳು ತೆಳ್ಳಗ್ ಹಾಕ್ಬಿಟ್ಟು ಮತ್ತೆ ಅದ್ರ ಮೇಲೆ ಒಂದು ಗೋಣಿ ಚೀಲನ ಏನ ಹಾಕ್ಬಿಟ್ಟು ನೀರ್ ಬಿಡ್ತಾ ಹೋದ್ರೆ ಅದು ಚೆನ್ನಾಗ್ ಮೊಳಕೆ ಬರುತ್ತೆ. ಅದು ಒಂದು. ಇನ್ನು ಒಂದೇನ್ ವಿಧಾನ ಅಂದ್ರೆ, ನಾವು ನೆಳ್ಳಿರೋ ಪ್ಲೇಸ್ ಪೂರ್ತಿ ಯಾವಾಗ್ಲೂ ನೀರ್ ಆಡ್ತಿರೋಂತ ಪ್ಲೇಸ್, ಬಚ್ಚಲ ಮನೆ ಅಥವಾ ನಾವು ನೀರು ಎಲ್ಲೆಲ್ಲಿ ಜಾಸ್ತಿ ಇದಾಗ್ತಿರುತ್ತ ಅಲ್ಲಿ ಅದೇ ಚೀಲ ಗೋಣಿ ಚೀಲದಲ್ಲೇ ಕಟ್ಟಿಬಿಟ್ಟು ಸ್ವಲ್ಪನೇ ಒಂದು 500-800 ಹಿಂಗ್ ಚೀಲಗಳು ಕಟ್ಟಿ ಇಟ್ಬಿಟ್ಟು ಹಂಗೆ ಅದ್ರ ಮೇಲೆ ಚೀಲ ಹಾಕಿ ದಿನ ನೀರ್ ಹಾಕ್ತಿದ್ರೆ ಅದ್ರ ಮೇಲೆ ಚೆನ್ನಾಗ್ ಮೊಳಕೆ ಬರುತ್ತೆ. ಓಕೆ, ಆಯ್ತು. ಈಗ ಒಂದ್ಸರಿ ನಾವು ಒಂದು 1000 ಗೋಟು ಆರೋಯ್ತಿ ಅನ್ಕೊಳ್ರಿ. 1000 ಗೋಟು ಆರೋಯ್ದ್ರೆ ಎಷ್ಟು ಗೋಟು ಮೊಳಕೆ ಬರ್ತವೆ? ನಾರ್ಮಲ್ ಆಗಿ 800 ಗೋಟು ಬರುತ್ತೆ. ಯಾವ ಪದ್ಧತಿಯಲ್ಲಿ ಅನುಸರಿಸಿದ್ರೆ ಗೋಟ್ ಚೆನ್ನಾಗ್ ಬರ್ತವೆ? ಎರಡಲ್ಲಿ ಚೆನ್ನಾಗ್ ಬರ್ತವೆ. ಈ ಚೀಲ ಕಟ್ಟಿ ಇಟ್ರೆ ಈ ಸರಿ ಇಟ್ಟಿವಿ, ಅದೇ ಚೆನ್ನಾಗ್ ಬಂತು. ಚೀಲ ಕಟ್ಟಿ ಇಟ್ಟಿದ್ದೆ ಚೆನ್ನಾಗ್ ಬಂದಿದೆ, ಚೆನ್ನಾಗ್ ಬಂತು ಮಳ್ಳಿಗಿಂತ. ಆಯ್ತು. ಒಂದ್ಸರಿ ನಾವು ಗೋಟ್ ಆರೋದ್ಮೇಲೆ ಮೊಳಕೆ ಎಷ್ಟು ತಿಂಗಳಾದ್ಮೇಲೆ ಬರುತ್ತೆ? ಪ್ಯಾಕೆಟ್ ಮಾಡೋದು ಯಾವಾಗ? ಈಗ ಗೋಟು ನಾವು ಡಿಸೆಂಬರ್ ಜನವರಿ ತಿಂಗಳಲ್ಲಿ ತಂದು ಹಾಕಿದ್ರೆ ಕಟ್ಟಿಟ್ಟು ಇದು ಮಾಡಿದ್ರೆ ಜೂನ್ ಅಲ್ಲಿ ಮೊಳಕೆ ಬಂದಿರುತ್ತೆ. ಜೂನ್ ಅಲ್ಲಿ ನಾವು ಸಸಿ ಪಾಕೆಟ್ ಇಟ್ರೆ ಉತ್ತಮ. ಯಾಕಂದ್ರೆ ವಾತಾವರಣ ಸ್ವಲ್ಪ ಅಷ್ಟೊತ್ತಿಗೆ ಕೂಲ್ ಆಗಿರುತ್ತೆ. ಮಾನ್ಸೂನ್ ಶುರುವಾಗ ವಾತಾವರಣ ಕೂಲ್ ಆಗಿರುತ್ತೆ, ಅವಾಗ ಇಟ್ರೆ ಸೂಕ್ತ ಪಾಕೆಟ್ಗೆ. ಓಕೆ, ಆಯ್ತು. ನಿಮ್ ಕೈಯಲ್ಲಿ ಇದಾವೆ, ಅವು ಎಷ್ಟು ದಿವಸಕ್ಕೆ ಮೊಳಕೆ ಬಂದಿದಾವೆ ಸ್ವಲ್ಪ ಅದ್ರ ಬಗ್ಗೆ ಮಾಹಿತಿ ಕೊಡ್ರಿ. ಅದೇ ಈಗ ಏನಂದ್ರೆ ನಾವು ಜನವರಿಯಲ್ಲಿ ಹಾಕಿದ್ವಿ. ಜನವರಿಯಲ್ಲಿ ನಾವು ಚೀಲ ಕಟ್ಟಿ ತಂಪಿರ ಇಟ್ಟಿದ್ವಿ, ಡೈಲಿ ನೀರ್ ಹಾಕ್ತಿದ್ವಿ. ಈಗ ಮೇಗೆ ಮೊಳಕೆ ಬಂತು. ಜೂನ್ಗೆ ನಾವೇನ್ ಮಾಡಿದ್ವಿ, ಜೂನ್ ಸೆಕೆಂಡ್ ವೀಕ್ ಈಗ ಪಾಕೆಟ್ ಮಾಡಿಸ್ತಾ ಇದ್ವಿ. ಓಕೆ, ಈಗ ನಿಮ್ದು ಕೈಯಲ್ಲಿ ಒಂದು 2 ಎಲೆ ಬಂದಿರೋದಿದೆ, ಇನ್ನೊಂದು ಏನು ಕಾಣಿಸ್ತಾ ಇಲ್ಲ, ಅದನ್ನು ಪ್ಯಾಕೆಟ್ ಮಾಡಬಹುದಾ? ಇದು ಇಡಬಹುದು, ಅದು ಇಡಬಹುದಾ? ಇದು ಇಟ್ರೆ ಅದು ಪ್ಯಾಕೆಟ್ ಅಲ್ಲಿ ಅದು ಎಲೆ ಬರುತ್ತಾ? ಓಕೆ ಅಣ್ಣವ್ರಿ, ಪ್ಯಾಕೆಟ್ ಮಾಡಕ್ಕೆ ನೀವು ಯಾವ ತರ ಮಣ್ಣು ಬಳಸ್ತೀರಾ? ಆಮೇಲೆ ಆ ಪ್ಯಾಕೆಟ್ ಎಷ್ಟು ಕೆಜಿ ಪ್ಯಾಕೆಟ್ 1 ಕೆಜಿಗೆ ಎಷ್ಟು ಬರ್ತವೆ ಅದ್ರ ಬಗ್ಗೆ ಮಾಹಿತಿ ಕೊಡಿ. ಪ್ಯಾಕೆಟ್ ನಾವು ಕೆರೆ ಮಣ್ಣು ಹೊಡಿಸ್ಕೊಂಡಿದ್ವಿ, ಕೆರೆ ಮಣ್ಣು ಆಮೇಲೆ 12 ಕೆರೆ ಮಣ್ಣು ಹೊಡಿಸ್ಕೊಂಡಿದ್ವಿ. ಎರಡು ಮಿಕ್ಸ್ ಮಾಡಿ ತುಂಬಿದ್ವಿ. ಆಮೇಲೆ ಪ್ಯಾಕೆಟ್ 1 ಕೆಜಿ ಪ್ಯಾಕೆಟ್ ನೆಕ್ಸ್ಟ್ ವರ್ಷನೇ ನಾವು ಹಾಕ್ತಿವಿ ಅಂದ್ರೆ 1 ಕೆಜಿ ಪ್ಯಾಕೆಟ್ ಸೂಕ್ತ ಮಾಡಬಹುದು. 1 ಕೆಜಿ ಇಲ್ಲ ನಾವು 1 ವರ್ಷ 2 ವರ್ಷ ಇಟ್ಕೊಂತೀವಿ ಅಂದ್ರೆ 2 ಕೆಜಿ 2 ಕೆಜಿ ಪ್ಯಾಕೆಟ್ ತುಂಬಿದ್ರೆ 3 ವರ್ಷ ತನಕ ಇಟ್ಕೋಬಹುದು ಗಿಡನ. ಇವಾಗ ಏನ್ ನೀವು ಪ್ಯಾಕೆಟ್ ಮಾಡಿದ್ರೆ ಇದು ಎಷ್ಟು ದಿವಸ ಆದ್ಮೇಲೆ ತೋಟದಲ್ಲಿ ಇಡ್ಲಿಕ್ಕೆ ಬರುತ್ತೆ? ಇದು ನೆಕ್ಸ್ಟ್ ಇದೆ 1 ವರ್ಷ. 1 ವರ್ಷ ಎಷ್ಟು ವರ್ಷದವರೆಗೂ ಇಟ್ಕೋಬಹುದು? 1 ವರ್ಷ ಅಷ್ಟೇ. ಇದು 1 ವರ್ಷ. 1 ಕೆಜಿ ಪ್ಯಾಕೆಟ್ ಆಗಿರೋದ್ರೆ 1 ವರ್ಷ. 2 ಕೆಜಿ ಪ್ಯಾಕೆಟ್ ಆದ್ರೆ 3 ವರ್ಷ 2.5 ವರ್ಷ ಇಟ್ಕೋಬಹುದು.
6 ತಿಂಗಳಿಗೂ ಇಡಬಹುದು ತಗೊಂಡೋಗಿ. ಓಕೆ ಗಿಡ ಸಸಿ ಕಮ್ಮಿ ಇರುತ್ತೆ, ಇಟ್ಟರೆ ಏನ್ ನಡೆಯುತ್ತೆ. ಈಗ ಇವೇನ್ ಕಾಣ್ತದೆ 1 kg ಪ್ಯಾಕೆಟ್. 1 kg ಪ್ಯಾಕೆಟ್ 1 kg ಮಾರ್ಕೆಟ್ ಅಲ್ಲಿ ಏನ್ ಪ್ರೈಸ್ ಇದೆ ಕವರ್? 120 130. ಎಷ್ಟು ಕವರ್ ಬರ್ತವೆ? 110ರಿಂದ 119 120 ಬರ್ತವೆ. 120 ಕವರ್ ಬರ್ತವೆ. ಓಕೆ ಆಯ್ತು. ನೀವು ಈ ಪ್ಯಾಕೆಟ್ ಮಾಡಿದ್ಮೇಲೆ ಎಷ್ಟು ದಿವಸಕ್ಕೊಂದ್ಸರಿ ನೀರು ಬಿಡ್ತೀರಾ ಇವಕ್ಕೆ? ವಾರಕ್ಕೊಂದು ಟೈಮ್ ಬಿಡ್ತೀರಾ? ಮತ್ತೆ ಇದ್ರ ನಿರ್ವಹಣೆ ಮತ್ತೆ ಇದ್ರ ಸೆಂಟ್ರಿಗೆ ಗೊಬ್ಬರ ಏನಾದ್ರು ಕೊಡ್ತೀರಾ? ಗೊಬ್ಬರ ಏನ್ ಹಾಕಲ್ಲ ನಾವು. ಕೆಲವರೆಲ್ಲ DAP ಅದು ಎಲ್ಲ ಹಾಕ್ತಾರೆ, ಅವೇನು ಹಾಕಲ್ಲ. ಗೊಬ್ಬರ ಹಾಕ್ಬಾರ್ದು. ಅವಿತ್ತು ಈಗ ಮಣ್ಣಾಗಿರೋ ಸಾರಾಂಶನೇ ಸಾಕಾಗುತ್ತೆ ಅದಕ್ಕೆ. ಓಕೆ ಸಣ್ಣ ಗಿಡ ಆಗಿರೋದ್ರಿಂದ ಸಣ್ಣ ಗಿಡ ಸಾಕ ಚೆನ್ನಾಗ್ ಬರುತ್ತೆ ಸಸಿ. ಓಕೆ ಅಣ್ಣ, ಇದು ಅಲ್ಲೇ ಜೂನ್ ಮೊದಲ ವಾರ ಬಂದ್ರು ಮಳೆ ತಗ್ಗಿಲ್ಲ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು? ಈ ವರ್ಷ ಮಳೆ ಕಮ್ಮಿ ಆಗ್ತಾ ಇದೆ. ಇಲ್ಲ, ಹೋದನೇ ವರ್ಷ ಜುಲೈ ಫಸ್ಟ್ ವೀಕ್ ವರೆಗೂ ಮಳೆ ಬರ್ಲಿಲ್ಲ. ಜುಲೈ ಫಸ್ಟ್ ವೀಕ್ ಇಂದಾನೆ ಕಮೆನ್ಸ್ ಆಗಿದ್ ಮಳೆ. ನೋಡೋಣ, ಕಾಯನ ಬರ್ಬೋದು, ಆಶಾಭಾವನೆ ಐತೆ ಬರುತ್ತೆ ಅಂತ. ಇವಾಗ ಕೆಲವರು ಮುಂದಿನ ವರ್ಷಕ್ಕೆ ತೋಟ ಮಾಡಬೇಕು ಅಂತ ಇರ್ತಾರೆ. ಅವರು ಅಡಿಕೆ ಗೋಟು ಆಯ್ಕೆ ಮಾಡೋದು ಅಥವಾ ಇದು ಮಾಡೋದು ಏನಾದ್ರು ಮುಂಜಾಗ್ರತೆಯಾಗಿ ಏನಾದ್ರು ಕೇರ್ ತಗೊಳ್ಳೋದ್ರೆ ಏನ್ ಮಾಡ್ಬೇಕು? ಏನಂದ್ರೆ ನಾವು ಯಾವ ತೋಟದಲ್ಲಿ ಗೋಟ್ ತರ್ತೀವಿ ಅಂತ ಹೋಗ್ತಿವಿ, ಆ ತೋಟದಲ್ಲಿ ಯಾವ ಮರ ಚೆನ್ನಾಗೆ ಗೋಟು ಚೆನ್ನಾಗ ಫಸ್ಲಿಡಿರುತ್ತೋ ಆ ಮರಗಳನ್ನೆಲ್ಲ ಒಂದು ಮಾರ್ಕ್ ಮಾಡಿ ಅಥವಾ ಏನಾರ ಒಂದು ಮಾರ್ಕ್ ಪೇಂಟ್ ಅಲ್ಲಿ ಮಾರ್ಕ್ ಮಾಡಿ ಇದು ಮಾಡ್ಕೊಂಡ್ರೆ ಅದೇ ಗೋಟನ್ನೇ ಅದೇ ಗಿಡದಲ್ಲಿ ಕೊಯ್ಕೊಂಡ್ ಬಂದ್ರೆ ಚೆನ್ನಾಗಿರುತ್ತೆ. ಮುಂದೆ ಅವ್ರು ಹಾಕಿದ್ದು ತೋಟ ಬಹಳ ಚೆನ್ನಾಗಿರುತ್ತೆ. ಈಗ ಮಾರ್ಕೆಟ್ ಅಲ್ಲಿ ಒಂದು ಅಡಿಕೆ ಸಸಿ ಏನ್ ಪ್ರೈಸ್ ಇದೆ ಇವಾಗ? ನಾವು ಹೊಸದಾಗಿ ತೋಟ ಮಾಡ್ತೀವಿ ಬೇಕಂದ್ರೆ ಒಂದು 25 ರೂಪಾಯಿ, 25 ರೂಪಾಯಿ, 26 ರೂಪಾಯಿ. ಓಕೆ. ಇದು ಗೋಟು ನಮ್ಮ ಸರೌಂಡಿಂಗ್ ಎಷ್ಟು ಕಿಲೋಮೀಟರ್ ಅಲ್ಲಿ ಆಯ್ಕೆ ಮಾಡ್ಕೋಬೇಕಾಗುತ್ತೆ? ಸರೌಂಡಿಂಗ್ಸ್ ಅಂದ್ರೆ ಈಗ ಹೊಳಲ್ಕೆರೆ ಸೂಕ್ತ, ಹೊಳಲ್ಕೆರೆ ಸೂಕ್ತ, ಚನ್ನಗಿರಿ ಸೂಕ್ತ. ಚನ್ನಗಿರಿಯಿಂದ ಈ ಕಡೆಗೆ ಬರಬೇಕು. ಓಕೆ. ಅದ್ರಲ್ಲೂ ಹೊಳಲ್ಕೆರೆ ಎಸ್ಪೆಷಲಿ ಚಿತ್ರಳ್ಳಿ ಕೊಟ್ಟು ಚೆನ್ನಾಗಿ, ಚಿತ್ರಳ್ಳಿ ಬಹಳ ಅಲ್ಲಿ ಬಹಳ ಸೂಕ್ತ. ಈ ಚಿತ್ರಳ್ಳಿ, ಶಿವಂಗ, ತೊಡರ್ನಾಳು, ನೂಲೆನೂರು ಚೆನ್ನಾಗಿದೆ. ಇವಾಗ ಹೊಸದಾಗಿ ಕೆಲವರಿಗೆ ಇದ್ರ ಬಗ್ಗೆ ಏನು ಐಡಿಯಾ ಇರಲ್ಲ. ಅವರು ತೋಟ ಮಾಡೋದಾದ್ರೆ ಏನೇನು ನೋಡ್ಕೋಬೇಕಾಗುತ್ತೆ? ಒಂದು ತೋಟ ಮಾಡಬೇಕು ಅಂತಂದ್ರೆ ಏನೇನು ಬೇಕಾಗ್ತದೆ? ಬೇಸಿಕ್ ಇಂದ ಹಿಡಿದು. ಬೇಸಿಕ್ ಅಂದ್ರೆ ಫಸ್ಟ್ ನೀರ್ ಚೆನ್ನಾಗಬೇಕು. ನೀರ್ ಚೆನ್ನಾಗಬೇಕು. ಬೋರ್ ಅಲ್ಲಿ ನೀರ್ ಚೆನ್ನಾಗಬೇಕು. ಒಂದ್ 2 ಎಕರೆ ಜಮೀನಿಗೆ ಎಷ್ಟು ಇಂಚ್ ನೀರ್ ಬೇಕಾಗುತ್ತೆ? 2 ಇಂಚ್ ಬೇಕು. 2 ಇಂಚ್ ಬೇಕೇ ಬೇಕು. 2 ರಿಂದ 3 ಇಂಚ್ ಬೇಕು. ಆಮೇಲೆ ನೀರ್ ಚೆನ್ನಾಗಾಯ್ತು ಅಂತಂದ್ರೆ ನೆಕ್ಸ್ಟ್ ಪ್ರಿಫರೆನ್ಸ್ ಹೊಲ ಅದನ್ನೆಲ್ಲ ಹದ ಮಾಡ್ಕೋಬೇಕು. ಸಮ ತಟ್ಟಿದ್ರೆ ಏನು ಬೇರೆ ಇನ್ನೇನು ಬೇಕಲ್ಲ, ಸಮ ತಟ್ಟಿದ್ರೆ ಬೇರಿಬೋದು ಎಲ್ಲ ಹಾಕೊಂಡು ಆಮೇಲೆ ಇನ್ನೇನು ತಂತಿ ಬೇಲಿ ಇನ್ನೇನು ಫಿನಿಶಿಂಗ್ ಮಾಡ್ತೇವೆ. ತಂತಿ ಬೇಲಿ ಹಾಕೊಂಡು ನಂತರ ಡ್ರಿಪ್ ದಾಯ ಮಾಡ್ತೇವೆ. ಫಸ್ಟ್ ದಾಯ ಮಾಡಿ ದಾಯ ಯಾವ್ದು ಒಳ್ಳೆ ದಾಯ ಅಂತೀರಾ ನೀವು? 8-9 ಸೂಕ್ತ. 8-9 ಸೂಕ್ತ. ಜಮೀನ್ ಕಮ್ಮಿ ಇರೋರು ಏನ್ ಮಾಡ್ತಾರೆ, 8-8 ಮಾಡ್ತಾರೆ. ಅದು ಮುಂದೆ ಒಂದು 15-18 ವರ್ಷ ಫಸಲು ಕಮ್ಮಿ ಆಗುತ್ತೆ. ಏನ್ ಕಮ್ಮಿ ಆಗುತ್ತೆ ಅಂದ್ರೆ ಕೆಳಗೆ ಬೇರು ಕೂಡಿ ಬಿಡುತ್ತೆ, ಜಾಸ್ತಿ ತೋಟ. ಅವಾಗ 8-9 ಮಾಡಿ ಸೂಕ್ತ. 8-9 ಮಾಡಿ ಪೂರ್ವ ಪಶ್ಚಿಮ 9, ಉತ್ತರ ದಕ್ಷಿಣ 8 ಮಾಡಿದ್ರೆ ಪೂರ್ವ ಪಶ್ಚಿಮ ಗಾಳಿ ಬೆಳಕು ಚೆನ್ನಾಗ್ ಆಡುತ್ತೆ. 9 ಮಾಡಿ. ಒಂದ್ ಹೊಲಕ್ಕೆ ರೋಡ್ ಎಷ್ಟು ಇಂಪಾರ್ಟೆಂಟ್, ಎಷ್ಟೆಷ್ಟು ಬಿಟ್ಕೊಂಡ್ರೆ ಒಳ್ಳೇದು? ಒಂದ್ ಹೊಲಕ್ಕೆ ಈಗ 1-2 ಎಕರೆ ಮಾಡ್ತೀವಿ ಅಂದ್ರೆ ಒಂದ್ ಸುತ್ತಲೂ ಒಂದು 12 ಅಡಿ ಬಿಟ್ಕೊಂಡ್ರೆ ಸೂಕ್ತ. ಹೊಲ ಸುತ್ತಲೂ ಜಮೀನ್ ಸುತ್ತಲೂ 12 ಅಡಿ. ಆಮೇಲೆ ಸೆಂಟರ್ನಾಗ ಎಲ್ಲಾರು ಒಂದ್ತಾಗೆ 12 ಅಡಿ ಬಿಟ್ಕೊಂಡ್ರೆ ಬಹಳ ಈಸಿ ಆಗುತ್ತೆ. ಲೇಬರ್ದು ಎಲ್ಲ ಸಮಸ್ಯೆ ಕಮ್ಮಿ ಆಗುತ್ತೆ. ಇವಾಗ ಡ್ರಿಪ್ ಇರಿಗೇಷನ್ ನಲ್ಲಿ ಇವಾಗ ಲೇಬರ್ ಸಮಸ್ಯೆ ಇದೆ. ಆಮೇಲೆ ಕೆಲವರು ಪಟ್ಟಣದಲ್ಲಿ ಕೆಲಸ ಮಾಡ್ಕೊಂತಾನೆ ತೋಟ ಮೇಂಟೈನ್ ಮಾಡ್ತಿರ್ತಾರೆ. ಡ್ರಿಪ್ ಇರಿಗೇಷನ್ ಅಲ್ಲಿ ಯಾವ ಐಡಿಯಾ ಅಥವಾ ಯಾವ ಬುದ್ಧಿವಂತಿಕೆ ಉಪಯೋಗಿಸಿದ್ರೆ ಅವರಿಗೆ ಈಸಿ ಇರುತ್ತೆ ಅಥವಾ ಅನುಕೂಲ ಅನ್ಸುತ್ತೆ? ಡ್ರಿಪ್ ಅಂತಂದ್ರೆ ಈಗ ಏನ್ ಮಾಡೋದು ಅಂತಂದ್ರೆ ಒಂದು ಡ್ರಿಪ್ ಇನ್ಸ್ಟಾಲ್ ಮಾಡ್ತೀವಿ, ಮಾಡಿಬಿಟ್ಟು ಸಬ್ ಗೇಟ್ ವಾಲ್ಗಳು ಹಾಕೊಂಡು ಹೋಗ್ತೀವಿ ಸೆಂಟರ್ನಾಗ. ಓಕೆ. 6 ಸಾಲಲ್ಲಿ ಫಸ್ಟ್ ಅಲ್ಲೇ ಒಂದು ಮೇನ್ ಗೇಟ್ ವಾಲ್ ಹಾಕೊಂಡು ಆ ಕಡೆ ಒಂದು ಮೇನ್ ಗೇಟ್ ವಾಲ್ ಹಾಕೊಂಡು ಸುತ್ತ 2 ಸೈಡ್ ಮೇನ್ ಲೈನ್ ಹಾಕೊಂಡ್ರೆ ಮೇನ್ ಗೇಟ್ ವಾಲ್ ಒಂದು ಓಪನ್ ಮಾಡ್ಕೊಂಡ್ರೆ ಸಾಕು. ಓಕೆ. ಈಗ ನಮ್ದು 2 ಎಕರೆ ಜಮೀನ್ ಐತೆ ಅಂದ್ರೆ 1 ಎಕರೆಗೆ ಒಂದು ಗೇಟ್ ವಾಲ್ ಹಾಕೊಂಡ್ರೆ ಇಲ್ಲಿ ಮೇನ್ ಗೇಟ್ ವಾಲ್ ಓಪನ್ ಮಾಡಿದ್ರೆ ಸಾಕು, ಹೊಲಕ್ಕೆ ಹೋಗ್ತದೆ. ನಿಮ್ ಪ್ರತಿ ಚಿಕ್ಕ ಗೇಟ್ ವಾಲ್ ಹೋಗೋದು ತಪ್ಪುತ್ತೆ. ಓಕೆ. ಈ ಪ್ಯಾಕೆಟ್ ಮಾಡಿಸಿದಕ್ಕೆ ಏನಿದೆ ಕೂಲಿ? ಯಾವ ತರ ಪ್ಯಾಕೆಟ್ ಮಾಡಿಸಿರ? ದಿನದ ಲೆಕ್ಕನ ಅಥವಾ ಒಂದು ಪ್ಯಾಕೆಟ್ ಇಷ್ಟು ಅಂತ ಅನ್ನೋದು ಹೆಂಗೆ? ಪ್ಯಾಕೆಟ್ 1.5 ರೂಪಾಯಿ ಕೊಟ್ಟಿದ್ವಿ. 1.5 ರೂಪಾಯಿ ಒಂದು ಪ್ಯಾಕೆಟ್ ಮಣ್ಣು ತುಂಬಿದಕ್ಕೆ. ಮಣ್ಣೆಲ್ಲ ತಂದಿಲ್ಲ, ಕೆಡವಿರೋ ಮಣ್ಣ ಅವರೆಲ್ಲ ಕೊಚ್ಕೊಂಡ್ಬಿಟ್ಟು ಪ್ಯಾಕೆಟ್ ತುಂಬಿ ಮೊಳಕೆ ಕೊಡ್ತೀವಿ. ಮೊಳಕೆ ಇಟ್ಟು ಪ್ಯಾಕೆಟ್ ಎಲ್ಲ ಇದು ಮಾಡಿ ಲೆಕ್ಕ ಮಾಡಿ ಅವರೇ. ನಾವು ಪ್ಯಾಕೆಟ್ ಮಾಡಿಸೋ ಪ್ಲಾನ್ ಇದ್ರೆ ಮುಂಚೆನೆ ಈ ತರ ಮಣ್ಣೆಲ್ಲ ಸ್ಟಾಕ್ ಇಟ್ಕೊಂಡಿದ್ರೆ ಒಳ್ಳೇದು. ನಾವು ಈಗ ನೋಡ್ತೀವಿ ಕೆರೆ ನೀರು ಕಮ್ಮಿ ಆದಾಗ ಕೆರೆಗೋಡು ಮಣ್ಣು ಹೊಡೆಸ್ತಾ ಇರ್ತಾರೆ.
ಕೆರೆಗೋಡು ಹೊಡೆಸೋದ್ರಿಂದ ಏನೇನು ಉಪಯೋಗ ಆಗುತ್ತೆ, ಯಾವ ತರ ಮಣ್ಣನ್ನ ಹೊಡೆಸ್ಬೇಕು, ಅದ್ರ ಬಗ್ಗೆ ಮಾಹಿತಿ ಕೊಡಿ. ಈಗ ಕೆರೆಗೋಡ್ ಮಣ್ಣು ನೋಡ್ಸಕ್ ಹೋಗ್ತಾನೆ, ಹ್ಮ್. ಆದ್ರೆ ಎಷ್ಟು ಬೇಕೋ ಅಷ್ಟೇ ಹೊಡ್ಸ್ಬೇಕು. ಓಕೆ. ಒಂದಡಿ ಗಟ್ಟೆ 2 ಅಡಿ ಗಟ್ಟಲೆ ಹೊಡ್ಸಿರೆ ತಗೊಂಡೋಗಿ ಇಡೀ ಹೊಲಕ್ಕೆ ಹಾಕ್ಬಾರ್ದು. ಹಾಕಿದ್ರೆ ಏನಾಗುತ್ತೆ ಅಂದ್ರೆ ಮಣ್ಣು ಅದು ಕೆಳಗಿರೋದು ಮಣ್ಣು ಉಸಿರಾಟ ರಂಧ್ರಗಳೆಲ್ಲ, ಮಣ್ಣಿನ ರಂಧ್ರಗಳು, ಉಸಿರಾಟದ ರಂಧ್ರಗಳೆಲ್ಲ ಏನಾಗುತ್ತೆ, ಅದರಿಂದ ಅನಾನುಕೂಲನೇ ಹೆಚ್ಚು ಹೊರತು ಅನುಕೂಲ ಅಂತ ಸಾಧ್ಯ ಇಲ್ಲ. ಎಷ್ಟು 1 ಎಕರೆ 50-100 ಲೋಡ್ ಹೊಡ್ಕೊಂಡ್ರೆ ಅತಿ ಹೆಚ್ಚು ಹೊಡಿಬಾರ್ದು. ಆಮೇಲೆ ಕೆಂಗಲ ಮಣ್ಣಿಗೆ ಕಪ್ಪು ಇರೋಂತ ಕಪ್ಪು ಕೆರೆ ಮಣ್ಣು ಹೊಡಿಯೋದು. ಕೆಂಪು ಭೂಮಿಗೆ ಕಪ್ಪು ಮಣ್ಣು ಹೊಡಿಬೇಕು. ಕಪ್ಪು ಭೂಮಿಗೆ ಕೆಂಪು ಮಣ್ಣು ಹೊಡಿ. ಕಪ್ಪು ಭೂಮಿ ಕೆಂಪು ಮಣ್ಣು ಹೊಡಿಬೇಕು, ಹಿತಮಿತವಾಗಿ ಹೊಡಿಬೇಕು. ಇನ್ನು 1 ವರ್ಷ ಒಂದ್ ಕಡೆ ಕೊಡದು ಸ್ಟಾರ್ಟ್ ಮಾಡಿ ಹಾಕಿದ್ರೆ ಇನ್ನು ಬಹಳ ಓಕೆ. ಕೆರೆಗೋಡು ಹೊಡೆಸಬಹುದು, ಹಿತಮಿತವಾಗಿರ್ಬೇಕು. ಮಂಜಣ್ಣವ್ರೆ, ಇಷ್ಟೊತ್ತು ಈ ಅಡಿಕೆ ಗೋಟು, ಅಡಿಕೆ ಪಾಕೆಟ್ ತುಂಬೋದಾಗ್ಲಿ, ಪಾಕೆಟಿನ ರೇಟ್ ಆಗ್ಲಿ, ಯಾವ ತರ ತುಂಬೋದು, ಇದ್ರ ಬಗ್ಗೆ ಒಳ್ಳೆ ಮಾಹಿತಿ ಕೊಟ್ಟಿದ್ರ. ಮಂಜಣ್ಣವ್ರೆ, ಧನ್ಯವಾದಗಳು ನಿಮ್ಗೆ. ನಮಸ್ಕಾರ.